ಜನಸೇವೆಯ ಮೂಲಕ ಜನಮನ ಗೆದ್ದ ನಾಯಕ ಆರ್.ವಿ. ದೇಶಪಾಂಡೆ ಅವರು ತಮ್ಮ ಜನ್ಮದಿನದ ಅಂಗವಾಗಿ ತಿರುಪತಿಯಲ್ಲಿ ಕುಟುಂಬ ಸಮೇತರಾಗಿ ಶ್ರೀ ವೆಂಕಟರಮಣ ಮತ್ತು ಪದ್ಮಾವತಿಯ ದರ್ಶನ ಪಡೆದುಕೊಂಡರು. ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಸಾವಿರಾರು ಜನರು ಶುಭಾಶಯಗಳನ್ನು ಸಲ್ಲಿಸುತ್ತಾ ತಮ್ಮ ಪ್ರೀತಿ ಹಾಗೂ ಅಭಿಮಾನ ತೋರ್ಪಡಿಸುತ್ತಿದ್ದಾರೆ. ರಾಜ್ಯದ ಹಿರಿಯ ರಾಜಕಾರಣಿಗಳಲ್ಲಿ ಪ್ರಮುಖರಾದ ಜನಸೇವೆಯ ಮೂಲಕ ಜನಮನ ಗೆದ್ದ ನಾಯಕ ಆರ್.ವಿ. ದೇಶಪಾಂಡೆ ಅವರು ತಮ್ಮ ಜನ್ಮದಿನದ ಅಂಗವಾಗಿ ಭೂವೈಕುಂಠ ಖ್ಯಾತಿಯ ತಿರುಪತಿಯಲ್ಲಿ ಕುಟುಂಬ ಸಮೇತರಾಗಿ ಶ್ರೀ ವೆಂಕಟರಮಣ ಮತ್ತು ಪದ್ಮಾವತಿಯ ದರ್ಶನ ಪಡೆದುಕೊಂಡರು. ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಸಾವಿರಾರು ಜನರು ಶುಭಾಶಯಗಳನ್ನು ಸಲ್ಲಿಸುತ್ತಾ ತಮ್ಮ ಪ್ರೀತಿ ಹಾಗೂ ಅಭಿಮಾನ ತೋರ್ಪಡಿಸುತ್ತಿದ್ದಾರೆ. ಹಲವು ದಶಕಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಂಡಿರುವ ಆರ್.ವಿ. ದೇಶಪಾಂಡೆಯವರು ಸರಳತೆ, ಪ್ರಾಮಾಣಿಕತೆ ಹಾಗೂ ಅಭಿವೃದ್ಧಿಯ ಚಿಂತನೆಗಾಗಿ ಪ್ರಸಿದ್ಧರಾಗಿದ್ದಾರೆ. ಮೂಲಸೌಕರ್ಯ ಹಾಗೂ ಜನೋಪಯೋಗಿ ಯೋಜನೆಗಳ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಅವರು ನೀಡಿರುವ ಕೊಡುಗೆ ಅಪಾರವಾಗಿದೆ. ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಗುಣ ಹಾಗೂ ಜನರೊಂದಿಗೆ ಹೊಂದಿರುವ ಆತ್ಮೀಯತೆ ಅವರ ವ್ಯಕ್ತಿತ್ವವನ್ನ ಇನ್ನಷ್ಟು ವಿಶಿಷ್ಟಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ಅವರ ಜನ್ಮದಿನದ ಅಂಗವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹೆಸರಾಂತ ನಾಟಿ ವೈದ್ಯರು ಹಾಗೂ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಶ್ರೀ ಹನುಮಂತ ಬೊಮ್ಮಗೌಡ ಬೆಳ್ಳಂಬರ ಅವರು ಶುಭಾಶಯಗಳನ್ನ ತಿಳಿಸಿ, ದೇಶಪಾಂಡೆ ಅವರು ರಾಜ್ಯ ಕಂಡ ಅಪರೂಪದ ಹಿರಿಯ ಮುತ್ಸದ್ದಿಯಾಗಿದ್ದು ಅತ್ಯುತ್ತಮ ಶಾಸಕ ಎಂಬ ಗೌರವ ಪುರಸ್ಕೃತರಾಗಿದ್ದಾರೆ. ಶ್ರೀಯುತರು ದೀರ್ಘಾಯುಷ್ಯ ಹೊಂದಿ ಸಮಾಜ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಮತ್ತಷ್ಟು ಸೇವೆ ಸಲ್ಲಿಸಲಿ, ಅವರಿಗೆ ಇನ್ನಷ್ಟು ಹೆಚ್ಚಿನ ಸ್ಥಾನಮಾನಗಳು ಒಲಿದು ಬರಲಿ ಎಂದು ಪ್ರಾರ್ಥಿಸಿ, ರಾಜಕೀಯದಲ್ಲಿ ಅನುಭವ ಸಂಪನ್ನ ನಾಯಕನಾಗಿ, ಜನಪರ ಆಡಳಿತಗಾರನಾಗಿ ಹಾಗೂ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಿದ ಜನನಾಯಕರಾಗಿರುವ ಆರ್.ವಿ. ದೇಶಪಾಂಡೆಯವರು ಸದಾ ಜನರ ಮನಸ್ಸಿನಲ್ಲಿ ಉಳಿಯುವವರು ಎಂದು ಅವರು ಅಭಿಪ್ರಾಯಪಟ್ಟು, ತಮ್ಮ ಸಮಾಜದ ಏಳ್ಗೆಗೆ ಸದಾ ಶ್ರಮಿಸುತ್ತಿರುವ ದೇಶಪಾಂಡೆಯವರು ವೈಯಕ್ತಿಕವಾಗಿ ನಮ್ಮ ಕುಟುಂಬದೊಂದಿಗೆ ಆತ್ಮೀಯ ಸ್ನೇಹ ಸಂಬಂಧ ಹೊಂದಿದ್ದು ನಮ್ಮೆಲ್ಲರ ಹಿತೈಷಿಗಳಾಗಿದ್ದಾರೆ. ಅಲ್ಲದೆ ಹಲವು ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಂಡು ಪ್ರೀತಿ ಮತ್ತು ಆತ್ಮೀಯತೆ ಹಂಚಿಕೊಂಡಿದ್ದು ಅವರಿಗೆ ಜನ್ಮದಿನದ ಶುಭಾಶಯ ಕೋರುವುದಾಗಿ ತಿಳಿಸಿದ್ದಾರೆ. ಇವತ್ತು ದೇಶಪಾಂಡೆಯವರ ಹುಟ್ಟುಹಬ್ಬ. ಅದಕ್ಕೆ ನಮ್ಮ ಜನಾಂಗದಿಂದ ಮತ್ತು ನಮ್ಮ ಕುಟುಂಬದಿಂದ ಅವರಿಗೆ ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಸಮಾಜಕ್ಕೆ ಅವರು ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಎಷ್ಟೇ ಆಗುವಲ್ಲಿ ಅವರು ಬಹಳ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ. ಅವರು ಬಹಳಷ್ಟು ಕೊಡುಗೆ ನೀಡಿದ್ದು ಯಾವತ್ತೂ ನಾವು ಮರೆಯುವುದಿಲ್ಲ. ಮತ್ತು ಅವರು ನಮ್ಮ ಕುಟುಂಬದ ಹಿತೈಷಿಗಳು. ಮತ್ತು ನಾವು ಅವರ ದೇವರ ಕಾರ್ಯಕ್ರಮಕ್ಕೆ ಸಾಕಷ್ಟು ನಮ್ಮಲ್ಲಿ ಬಂದು ಹೋಗಿದ್ದಾರೆ. ಹಾಗಾಗಿ ನಾವು ಬಹಳ ಅನ್ಯೋನ್ಯತೆಯಿಂದ ಇದ್ದೇವೆ. ಹಾಗಾಗಿ ಅವರಿಗೆ ದೇವರು ಆಶೀರ್ವಾದ ಮಾಡಬೇಕು. ಮತ್ತು ಅವರು ಹಲವಾರು ಬಾರಿ ಶಾಸಕರಾಗಿ, ಅತ್ಯಂತ ಉತ್ತಮ ಶಾಸಕರಾಗಿ, ನಮ್ಮ ರಾಜ್ಯದಲ್ಲಿಯೇ ಅವರಂಥ ಶಾಸಕರಾಗಿ ಸೇವೆ ಸಲ್ಲಿಸಿದವರು ಮತ್ತಾರೂ ಇಲ್ಲ. ಹಾಗಾಗಿ ಅವರಿಗೆ ಒಂದು ಉತ್ತಮ ಪ್ರಶಸ್ತಿಯನ್ನು ಕೂಡ ದೊರಕಿದ್ದು ನಾವು ತುಂಬ ಶ್ಲಾಘಿಸ್ತಾ ಇದ್ದೇವೆ. ಜಿಲ್ಲೆಯ ಹಿರಿಯ ನಾಯಕ ಆರ್.ವಿ. ದೇಶಪಾಂಡೆಯವರಿಗೆ ಅವರ ಅಭಿಮಾನಿ ಬಳಗದ ಪರವಾಗಿಯೂ ಶುಭಾಶಯಗಳು. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.